ಸಿದ್ದೇಶ್ವರಾಯ ನಮಃ. ಭಕ್ತ, ಯಾವ ನಾಡದವಪ್ಪ ನೀನು? ಸಿದ್ದೇಶ್ವರಾಯ ನಮಃ. ಯಾವ ನಾಡದಿಂದ ಬಂದಿರುವಿ? ನಿನ್ನ ಗ್ರಾಮ ಯಾವುದು, ನಾಮ ಯಾವುದು, ನೇಮ ಯಾವುದು? ಭಕ್ತ, ನಿನ್ನ ಜೊತೆ ಬಂದಿರುವ ಎಲ್ಲ ಭಕ್ತರು ತಮ್ಮ ತಮ್ಮ ಕಾರ್ಯಗಳನ್ನೆಲ್ಲ ಮುಗಿಸಿ ತಮ್ಮ ಊರಿಗೆ ಹೊರಟಿದ್ದಾರೆ. ನೀನಾದರೂ ಹೋಗದೆ ಎಂಟನೆಯ ಬಂಟನಂತೆ ಒಂಟಗಾಲಿನ ಮೇಲೆ 3 ದಿನಗಳ ಹೊತ್ತು ನಿಲ್ಲಲು ಕಾರಣವೇನಪ್ಪ? ಯಾವ ಗ್ರಾಮದಿಂದ ಬಂದಿರುವಿ? ಯಾವ ನಾಡದವ ಇದ್ದಿರುವಿ? ನೀ ಬಂದ ಕಾರಣವೇನೆಂದು ಚಂದಾಗಿ ಹೇಳು ಭಕ್ತ, ಚಂದಾಗಿ ಹೇಳು. ನಾನು ಡಂಕನಾಡದವ, ಬೆಟ್ಟಗೇರಿ ಊರವ, ದೈಗೊಂಡ ಗೌಡ ಬಂದಿರುತ್ತೇನೆ. ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ದೇವರ ಮಾಯೆಯಿಂದ ಕಳೆದುಕೊಂಡಿರುತ್ತೇನೆ. ಆದ ಕಾರಣ ಇಲ್ಲಿರುವ ಕರ ದೇವರು ಬೇಡಿದ್ದವರಿಗೆ ಬೇಡಿದ್ದನ್ನು ಕೊಡುವ ದೇವರೆಂದು ಮರ್ತ್ಯ ಲೋಕದಲ್ಲಿ ಕೀರ್ತಿ ಸಾರುತ್ತಿದೆ. ಆದ ಕಾರಣ ನಾನಾದರೂ ನಿಮ್ಮಲ್ಲಿಗೆ ನಂಬಿಕೆ ಇಟ್ಟು ಬಂದಿದ್ದೇನೆ ತಂದೆ, ನಂಬಿಕೆ ಇಟ್ಟು ಬಂದಿದ್ದೇನೆ. ಆಗಲಿ ಗೌಡರೇ, ನಾನಾದರೂ ಶ್ರೀ ಗುರು ಕರಿಸಿದ್ದೇಶ್ವರನ ಅಪ್ಪಣೆಯನ್ನು ಕೇಳಿ ಬರುತ್ತೇನೆ. ತಾವು ಸ್ವಲ್ಪ ಹೊತ್ತು ತಡೆಯಿರಿ. ಆಗಲ್ರಿಪ್ಪ. ಯಪ್ಪ ಗುರುದೇವ, ಡಂಕನಾಡದ ಬೆಟ್ಟಗೇರಿ ಗ್ರಾಮದ ದೈಗೊಂಡ ಗೌಡನೆಂಬುವನು ಬಂದು ಒಂಟಗಾಲಿನ ಮೇಲೆ ನಿಂತು 3 ದಿನಗಳಾದ ತಂದೆ. ಆತನು ಅಷ್ಟ ಐಶ್ವರ್ಯ ಕಳೆದುಕೊಂಡು ಕಣ್ಣೀರು ಸುರಿಸುತ್ತ ಕ್ವಾಣೂರ ಮಠದ ಮುಂದೆ ಒಂಟಗಾಲಿನ ಮೇಲೆ ಕಣ್ಣೀರು ಹಾಕುತ್ತಾ ನಿಂತಿದ್ದಾನೆ. ಗುರುದೇವ, ಆತ ನಿಲ್ಲಲು ಕಾರಣವೇನೆಂದರೆ ಡಂಕನಾಡ ದೈಗೊಂಡ ಗೌಡನಿಗೆ ವಿಧಿ ಕಾಡುವ ಕಾಲಕ್ಕೆ ವಿಧಿ ಮಾಯೆ ಎದುರಾಗಿ ಬಾಗಿಲ್ದಾಗ ಹಾಯ್ದು ಮನ್ಯಾಗ ಹೊಕ್ಕಾಳಂತ. ಮನ್ಯಾಗಿರೋ ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಲಿ ಹಾರಿ ಪಾರಾಗಿ ಹೋಗ್ಯಾಳಂತ. ಈಗ ಡಂಕನಾಡ ದೈಗೊಂಡ ಗೌಡಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಅಳಗಾಲಾಗಿ ಕೊಟ್ಟಿದ್ದು ಕೊಟ್ಟಲೆ ಹೋಯ್ತು, ಇಟ್ಟಿದ್ದು ಇಟ್ಟಲೆ ಹೋಯ್ತು. ಒಟ್ಟಿದ ಬಣಿಮಿ ಸುಟ್ಟು ಹೋಗೈತಿ, ಹಾಕಿದ ಹಾಗೆ ಎಲ್ಲ ಇದ್ದಿಲಿ ತುಂಬಿ ಕುಂತೈತಿ. ಹಳ್ಳದ ಮಾನ್ಯದ 16 ಲಂಬರ ಭೂಮಿ ಕಂಟಿ ಕುರಾಣಿ ಜಾಲಿ ಬಪ್ಪಲಿ ಹತ್ತಿ ಬೀಳು ಬಿದ್ದೈತಿ. ರಾಜವಾಡ ರಾಮಸಾಲಿ ಪಡಸಾಲಿ ಒಳಗ ಧೂಳು ಹಾರ್ಲಿಕ್ಕತ್ತೈತಿ. ಚಳಿಯ ಮಂಚ ತೂಗುವ ಬಂಗಾರದ ಮಂಚ ಮುರ್ಕೊಂಡು ಬಿದ್ದು ಹರ್ಕೊಂಡು ಹೋಗೈತಿ. ಈಗ ಡಂಕನಾಡ ದೈಗೊಂಡ ಗೌಡಗ ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿಲಿ ನುಚ್ಚು ಕುಡಿಯುವಂತ ಎಳೆ ಬಂದೈತಿ. ಗೌಡನ ಮಡದಿ ಮೈ ಮ್ಯಾಗ 16 ತ್ಯಾಪಿ ಹಚ್ಚಿದ ಸೀರೆ ಬಂದೈತು. ಯಪ್ಪ, ಸೀರೆ ಬಂದೈತಿ. ಈಗ ಢಂಕನಾಡ ದೈಗೊಂಡ ಗೌಡಗ ಹೋಳಾಗಲಾರ ಹೊತ್ತು ಬಂದೈತಿ, ಕಡಿಗಾಗಲಾರ್ದ ಕುತ್ತು ಬಂದೈತಿ. ಕರುಣೆಯುಳ್ಳ ಕರೆಸಿದ್ದ ನೀನು ಕಣ್ ತೆರೆದು ನೋಡಿ ಆ ಡಂಕನಾಡ ದೈಗೊಂಡ ಗೌಡಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಕೊಟ್ಟು ಕಳಿಸಬೇಕೆಂದು ತಮ್ಮ ಪಾದದಲ್ಲಿ ಬೇಡಿಕೊಳ್ಳವೇನೋ ತಂದೆ. ಹೇಳಪ್ಪ, ಹೇಳು ಗುರುದೇವ. ಇಂಥವರಿಗೆ ಸಿರಿ ಸಂಪತ್ತ ಕೊಟ್ಟರೇನು ಬಿಟ್ಟರೇನು? ಕೊಟ್ಟಾಗ ಒಂದು, ಕುಡಿದಿಲ್ಲದ ಹಾಗ ಒಂದು. ಇಂಥವರಿಗೆ ನಂಬಬೇಡ ಮಾಡಪ್ಪ, ನಂಬಬೇಡು. ಏಕೆಂದರೆ ಡಂಕನಾಡ ದೈಗೊಂಡ ಗೌಡ ಬಿಂಕ ಬಿಡಲಾರದವ. ಸಿರಿ ಸಂಪತ್ತ ಬಂದಾಗ ಎಲ್ಲರದ ಮರೆತು ಬಿಡವ. ಈತ ದುರಂಕರಿಯನು ಮಾಡಪ್ಪ, ದುರಂಕರಿಯನು. ಗುರುದೇವ, ಮಠಕ್ಕೆ ಬಂದ ಭಕ್ತನು ಬರಿಗೈಯಿಂದ ಹೋಗುವುದೆಂದರೆ ಸರಿ ಅನಿಸಲಾರದು. ದಯಮಾಡಿ ಬಂದ ಭಕ್ತನಿಗೆ ಕರುಣೆಯಿಂದ ಕಣ್ ತೆರೆದು ವರಪ್ರಸಾದ ಭಂಡಾರ ಕೊಟ್ಟು ಕಳಿಸಲೇಬೇಕು ಗುರುದೇವ. ಮಲಿಂಗರಾಯ, ದೈಗೊಂಡ ಗೌಡ ಮಂದಿ ಅಂತ ಮನುಷ್ಯ ಅಲ್ಲೋ, ಕರಿಕುಲ ಗಾಳಿಗೆ ಸಮಾಜದಲ್ಲಿ ಜನಿಸಿದವ.
ಹೊಡಗಿಗೆ ಅಂಜವನಲ್ಲ, ಏಟಿಗೆ ಮಣಿಲಾರದಂತವ, ತಲಿಬಾದ ಕೆಂಡದಂತವ, ವತ್ಸರದ ಹೃದಯದಂತವ. ಇವನಿಗೆ ದೌಲತ ಕೊಟ್ಟರೆ ನಿನಗೂ ಒಳ್ಳೆದಲ್ಲ, ನನಗೂ ಒಳ್ಳೆದಲ್ಲ. ಓಮಲಪ್ಪ ಯಪ್ಪ ಗುರುದೇವ, ಕಷ್ಟ ಎಂದು ಬಂದವರಿಗೆ ಇಷ್ಟಾರ್ಥ ನೆರವೇರಿಸುವವ ನೀನು ಕರುಣೆಯುಳ್ಳವನಾಗಿ ಬಂದ ಭಕ್ತರಿಗೆ ಕಟುಕನಂತೆ ತಿರುಗಿ ಕಳಿಸುವುದು ನ್ಯಾಯವಲ್ಲ ಗುರುದೇವ. ಇನ್ನು ಮುಂದೆ ಆ ಗೌಡ ಯಾವ ತಪ್ಪು ಮಾಡಲಾರ. ಒಂದು ವೇಳೆ ತಪ್ಪು ಮಾಡಿದರೆ ತಾವೇ ಶಿಕ್ಷೆ ಕೊಡುವಿರಂತೆ. ದಯಮಾಡಿ ಬಂದ ಭಕ್ತನಿಗೆ ವರಪ್ರಸಾದ ಕೊಟ್ಟು ಕಳಿಸಲೇಬೇಕು ಗುರುದೇವ. ಹೇಳು ಗುರುದೇವ. ಇವನಿಗೆ ಸಿರಿ ಸಂಪತ್ತ ಕೊಟ್ಟರೆ ನಮಗೂ ಮರೆತು ಬಿಡುತ್ತಾನೆ. ಇವನು ದಾನ ಧರ್ಮ ಮಾಡುವನಲ್ಲೋ, ಪರೋಪಕಾರ ಪುಣ್ಯದ ಕಾರ್ಯ ಮಾಡುವನಲ್ಲ. ಇರಲಿ, ನೀನು ಹೇಳ್ತಿದಂದಾಗ ಸಿರಿ ಸಂಪತ್ತ ಕೊಟ್ಟರ ಗೌಡ ಏನೇನು ಮಾಡುತ್ತಾನೆಂಬುದೊಂದು ಗಟ್ಟಿ ಕೇಳಿಕೊಂಡು ಬರಲಪ್ಪ, ಗಟ್ಟಿ ಕೇಳಿಕೊಂಡು ಬರೋ. ಆಗಲಿ ಗುರುದೇವ, ನೀವು ಹೇಳಿದಂತೆ ಸಿರಿ ಸಂಪತ್ತ ಬಂದ ಮ್ಯಾಲ ಗೌಡ ಏನೇನು ಮಾಡುತ್ತಾನೆ ಎಂಬುದನ್ನು ಗಟ್ಟಿ ಕೇಳಿಕೊಂಡು ಬರುತ್ತೇನೆ. ಯಪ್ಪ ಗೌಡರೇ, ಹೇಳು ಗುರುದೇವ. ನೀವು ಮಂದಿ ಅಂತ ಮಂದಿ ಅಲ್ರಿಪ್ಪ, ಬೆಂಕಿ ಅಂತವ್ರದ್ರಿ ಅತ್ತ. ಹಂಗೇನಿಲ್ರಿಪ್ಪ. ಯಾಕಂದ್ರ ನನ್ನ ಗುರು ಕ್ವಾಣಗನವರು ಕರೆಸಿದ್ದು ಹೇಳಕತ್ಯಾನ. ಸಿರಿ ಸಂಪತ್ತು ಕೊಟ್ಟ ಮ್ಯಾಲ ಸಿರಿ ಕೊಟ್ಟ ಗುರುವಿನ ಮರೆತು ಬಿಡ್ತೀರಿ ಅಂತ. ಮರಂಗಿಲ್ಲ ಹೇಳ್ರಿಪ್ಪ. ಗೌಡರೇ ಹೇಳ್ರಿಪ್ಪ. ನಿಮ್ಮ ಮ್ಯಾಲ ನಮ್ಮ ನಂಬಿಕೆ ಇಲ್ದಂಗ ಆಗೈತ್ರಿ, ನಂಬಿಕೆ ಕಳೆದು ಹೋಗೈತಿ. ಯಾಕಂದ್ರ ಸಿರಿ ಸಂಪತ್ತು ಕೊಟ್ಟವ್ರನ್ನ ಮರೆತು ಬಿಡ್ತೀರಿ ಅಂದಾಗ ನಿಮ್ಮ ಮ್ಯಾಲ ನಮ್ಮ ನಂಬಿಕೆ ಇಲ್ದಂಗ ಆಗೈತಿ. ನಿನಗೆ ಸಿರಿ ಸಂಪತ್ತು ಬಂದ ಮ್ಯಾಲ ನನ್ನ ಗುರು ಕರೆಸಿದಾಗ ಏನು ಮಾಡ್ತಿ ಅನ್ನೋದು ಮೊದಲು ಹೇಳು, ಆಮ್ಯಾಲ ನಿನಗೆ ಬೇಕಾದವರ ಕೇಳು. ಪುಣ್ಣಗೌಡ ಪೂಜಾರಿ, ನಿಮ್ಮ ಪಾದ ಮುಟ್ಟಿ ಹೇಳ್ತೀನ್ರಿಪ್ಪ. ಗಟ್ಟಿ ಹೇಳ್ತಿರಿಲ್ ನೋಡ್ರಿ, ಒಳಗೊಮ್ಮೆ ಬಿಟ್ಟಿರಿ ಕೈಯ. ಪುಣ್ಣಗೌಡ ಪೂಜಾರಿ, ನನಗ ಮೊದಲಿನಂಗ ಸಿರಿ ಸಂಪತ್ತ ತಿರುಗಿ ಬಂದರ ಕೋನೂರು ಮರದಾಗ ಗಂಜಿ ಡೇರ ಹೊಡಿಸ್ತೀನ್ರಿ ಅಪ್ಪ. ಸುಣ್ಣ ಬಣ್ಣದ ಜೋರ ಬಿಟ್ಟು ತಳಿರು ತೋರ್ನ ಕಟ್ಟಿಸಿ ಕಬ್ಬಿನ ಹಂದರ ಹಾಕಿಸಿ ಬಾಳೆಯ ಕಂಬ ನಿಂದ್ರಿಸ್ತೀನ್ರಿ ಅಪ್ಪ. ಕ್ವಾಣೂರು ಮಠದಾಗ 7 ಮುಳ್ಳ ರಂಗ ಹಾಕಿ ಗುಂಡಾಡು ಪುಂಡ್ರಿಗೆ 7 ಬಂಡಿ ಉಕ್ಕಿನ ಗುಂಡ ಮಾಡಿಸ್ತೀನ್ರಿ. 1000 ಅಲಗ ಮಾಡಿಸಿ ಹಲಗಿನ ಹಂದರ ಹಾಕ್ತೀನ್ರಿ ಅಪ್ಪ. 1000 ಕಂಬಳಿ ಸಿದ್ಧರಿ ಕರೆಸಿ 700 ಬಂಡಾರ ಕೊಟ್ಟು 7 ದಿವಸದ ಕರಿ ಕಟ್ಟಿದ ಹಬ್ಬ ಹಾಕ್ತೀನ್ರಿ ಅಪ್ಪ. ಬಂದ ಭಕ್ತಗ ಇಲ್ಲನು ಬೇಡ್ರಿ, ವರ ಕೊಟ್ಟ ಕಳಿಸ್ರಿ ಗುರುನಾಥ, ವರ ಕೊಟ್ಟ ಕಳಿಸ್ರಿ. ಆಗಲಿ ಗೌಡರೇ, ನನ್ನಪ್ಪ ಕೊಣ್ಣೂರು ಕರೆಸಿದ್ದ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಕರುಣಿಸುವ ಶಕ್ತಿ ಆತನಲ್ಲಿರುತ್ತದೆ. ನೀನೇನು ಭಯಪಡಬೇಡ. ನನ್ನ ಗುರು ಕರೆಸಿದ್ದನಿಗೆ ಹೇಳಿ ನಿನಗೆ ವರಪ್ರಸಾದ ಭಂಡಾರ ಕೊಟ್ಟು ಕಳಿಸುತ್ತೇನೆ. ಸ್ವಲ್ಪ ಶಾಂತಿಯಿಂದ ಇರ್ರಿ. ಆಗಲಿ ಗುರುದೇವ. ಯಪ್ಪ ಗುರುದೇವ, ಢಂಕನಾಡ ದೈಗೊಂಡ ಗೌಡನಿಗೆ ಹೋದ ಸಿರಿತನ ತಿರುಗಿ ಬಂದರು. ಕ್ವಾಣೂರ ಮಠದಲ್ಲಿ ಗಂಜಿ ಡೇರೆ ಹೊಡಿಸಿ ತಳ್ಳೀರು ತೋರಣ ಕಟ್ಟಿಸಿ ಕಬ್ಬಿನ ಹಂದರವನ್ನು ನಿಲ್ಲಿಸಿ 7 ಬಂಡಿ ಅಲಗ ಗುಂಡಗಳನ್ನು ಮಾಡಿಸಿ 7 ಮೂಲಿ ರಂಗವನ್ನು ರಚಿಸಿ ಅಗ್ನಿ ಕೊಂಡವನ್ನು ಹೂಡಿ 7 ದಿವಸದ ಕರಿ ಕಟ್ಟಿದ ಹಬ್ಬ ಮಾಡುತ್ತೇನೆಂದು ಎದಿ ತಟ್ಟಿ ಹೇಳುತ್ತಿದ್ದಾನೆ ಗುರುದೇವ. ದಯಮಾಡಿ ನೊಂದ ಬಂದ ಭಕ್ತರಿಗೆ ಬರಿಗೈಲೆ ಕಳಿಸದೆ ವರ ಪ್ರಸಾದವನ್ನು ಕೊಟ್ಟು ಕರುಣಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಗುರುದೇವ. ಆಗಲಿ ಮಲಪ್ಪ, ನಿನ್ನ ಇಚ್ಛೆಯಂತೆ ಆಗಲಿ. ಆ ಗೌಡರಿಗೆ ಪ್ರಸಾದ ಭಂಡಾರವನ್ನು ನೀನೆ ಕೊಡುವ. ಏಕೆಂದರೆ ಕರೆ ಕಟ್ಟಿದ ಹಬ್ಬ ಹಾಕೋದು ಮರೆತು ಬಿಟ್ಟಾನು. ಬಹಳ ಎತ್ತರದಿಂದ ನಡೆಯಂತ ಹೇಳಿ ಕೊಡುವ ಮಳಪ್ಪ. ಭಂಡಾರವನ್ನು ತೆಗೆದುಕೋ, ಹಿಡಿ ಭಂಡಾರ ಕೊಟ್ಟು ಬಾ ಮಳಪ್ಪ. ಆಗಲಿ ಗುರುದೇವ, ನಿಮ್ಮ ಆಜ್ಞೆಯಂತೆ ಗೌಡರಿಗೆ ಭಂಡಾರವನ್ನು ಕೊಟ್ಟು ಹೇಳಿ ಎತ್ತರಿಸಿ ಬರುತ್ತೇನೆ. ಗೌಡರೇ ಹೇಳು ಗುರುದೇವ.
ಇನ್ನು ಮುಂದೆ ನಿಮಗೆ ವಾದ ಸಿರಿತನ ತಿರುಗಿ ಬರ್ತೈತಿ. ಬರ್ಲ್ರಪ್ಪ. ಯಾಕಂದ್ರೆ ಗುರು ಕರೆಸಿದ್ದನ ಕರುಣಾ ಹಂಗೈತಿ. ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಅಡಗೈತ್ರಿ ಗೌಡ್ರ, ಶಕ್ತಿ